ಹೊಲ ಹಚ್ತಾನ ಮತ್ರಿ ಅವನು ಬುಡಕ ಕೈ ಹಾಕೋ ಹಂಗ ಕಾಣಿಸ್ತಾ ನಾವು ಹಂಗಾರಿ ಮೊದಲ ಕೈ ಹಾಕಂಗಿಲ್ಲ. ಒಮ್ಮೆ ಹಾಕಿದ್ವಿ ಅಂದ್ರ ನೀವರ ಜಳ ಆಗಿರ್ಬೇಕು ಅಂದು, ಇಲ್ಲ ನಾವರ ಜಳ ಆಗಿರ್ಬೇಕು ಒಂದು. ಏ ಸಾವಿತ್ರಿ, ನೀನ ನನ್ನ ಕೆಕ್ಕೆ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು, ಎಲ್ಲಾನು ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಿಂದ. ಬಾ. ಏ ಗೌಡ, ಇಷ್ಟ ತನಕ ನೀ ಏನ್ ಹೇಳ್ದಿಯಲ್ಲ, ಈ ನಿನ್ನ ಹಣ ಆಸ್ತಿ ಅಂತಷ್ಟು ಮಹಡಿ ಮಣಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಬಿಟ್ಟರು ಚಾಪ್ಲಿಗೆ ಸಮಾನ. ಏ ಗೌಡ, ನಾನಲ್ವೋ ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸೋಷ್ಟು ಗಂಡಸ್ತನ ನನ್ನ ಗಂಡನ ಹತ್ರನೂ ಐತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನ ಮ್ಯಾಗ ನಿನಗೆ ಏನಾದ್ರೂ ಅನುಮಾನ ಇದ್ರ ಮನ್ಯಾಗ ಅದಳಲ್ಲ ನಿನ್ನ ಮುದ್ದಿನ ತಂಗಿ, ಆಕಿನ ತಂದು ಒಂದ್ ರಾತ್ರಿ ನನ್ನ ಗಂಡನ ಬಿಡ. ಅಕ್ಕಿ ಮುಂಜಾನೆ ಎದ್ದು ಬಂದು ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು. ಮಾತಾಡ್ಬಾರ್ದ್ರಿ ಹಂಗೆಲ್ಲ. ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ. ನಂಗೆ ಮಾತಾಡಿದ್ರ ಮೆಟ್ಟ ಹರಿತಾವ. ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ಅದು ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಹೊಸ ಬರೀನ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ, ನನಗೈತಿ ನಿನಗೈತಿ, ಇಬ್ಬರಿಗೆ ಬೀಳಿ. ಕಬಡ್ಡಿ ಆಡಕ್ ಬರ್ತೈತೇನ? ಏನು ಕಬಡ್ಡಿ 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 ಕಬಡ್ಡಿ? ಏ ಗೌಡ, ಈ ತಾಳಿಕೋಟಿ ಊರಾಗ ಹುಟ್ಟಿದ ಜವರಿ ಹೆಣ್ಣ ಇತ್ಲೇ ಇದು. ಈ ಹೆಣ್ಣಿನ ತೋಳ ಬಲದಾಗ ಒಣಕಿ ಒಬ್ಬವನ ಶಕ್ತಿ ಅಡ್ಗತಿ. ಕಬಡ್ಡಿ ಅಷ್ಟೇ ಅಲ್ಲ, ಕುಸ್ತಿನೂ ಆಡ್ತಾನೆ, ಖೋಖೋನು ಆಡ್ತಾನ್ರಿ. ಪ್ರಸಂಗ ಬಿದ್ರ ಚಿನ್ನಪಣಿನೂ ಆಡ್ತಾನೆ. ಪಣಿ ಎತ್ತಿ ಚಿನಿ ಹೊಡ್ದ ಸಿಕ್ಕೋಬಾರ ಜಾಗದ ಸಿಕ್ಕೊಂಡು ವಿಲ ವಿಲ ಅಂತೇಳಿ ಒದ್ದಾಡಿರ್ಬೇಕು. ಲೇ ಗೌಡ್ಯಾ, ನೀನ್ ಅವನ ನಾನು ಬಂದಾಗಿನಿಂದ ನೋಡಕತ್ತೀನ, ನಿನ್ನ ತಿಂದಿನ ಬಾಳ ಇದ್ದಂಗ ಕಾಣಿಸ್ತತಿ. ಬಾರ್ಲೇ ನೀನ್ ಹಿರದವಳನ್ನ ಬಾ. ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರ ನೀ ಎತ್ತಿದ್ರೆ ಅಷ್ಟು ಚಂದ ಕಾಣಂಗಿಲ್ಲ. ಚಡಗ ಮಲ್ಲಿಗೆ ಮುಡಿದು ಮುಸ್ರೆ ತಿಕ್ಕೋ ಹೆಣ್ಣು ನೀನು. ನಿನಗ ಇಷ್ಟು ಸೊಕ್ಕಿರ್ಬೇಕಾದ್ರ ತೋಡೆ ತಟ್ಟಿ ಮೀಸೆದ್ರು ಗಾಂಡ್ ಸುಖನೆ ನಾನು. ನನಗೆ ಅಷ್ಟಿರಬೇಡ. ಏನು ಒಂಟಿ ಏನು ಸಿಕ್ಕಿದಿ ಅಂತ ಬಾಯ್ ಬಿಟ್ಟು ಕೇಳ್ದೆ. ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡ್ಸೋ ಕುದ್ರಿಗಿಂತ ಕಷ್ಟಪಟ್ಟು ಓಡ್ಸೋ ಕುದುರೆ ಇದ್ರ ಬಹಳ ಮಜಾ ಬರ್ತೈತಂತ. ಕುದುರಿ ಒಲ್ಲೆ ಅಂತಿರ್ಬೇಕು, ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗಿರ್ಬೇಕು. ಒಮ್ಮೆ 10 ಬಾರ್ದ ಚಾಟಿ ಇತ್ಕೊಂಡು ವಿಷಿದ್ರೆ ಕುದುರಿ ಬಾ. ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ. ಇನ್ನು ಚಿನಿಪನಿ ಕಲ್ಸಿದ್ರಾಗಂತೂ ಎತ್ತಿದ ಕೈ. ಬಾ 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 ಬಾ. ಊರನ್ನ ಮಂದಿ ಒಟ್ಟು ವಾಡ್ಯದಾಗ ಕೂತ್ಕೊಂಡು ನಿಮ್ಮ ಗೌಡಪ್ಪ ಎಲ್ಲದಾನು ಪಂಚಾಯತಿ ಕುಡ್ಸಿ ಹೊತ್ತು ಕರಿಯಾಕತ್ತಾರ. ಇಲ್ಲಿ ನೋಡಿದ್ರೆ ನಮ್ಮ ಗೌಡಪ್ಪ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾನ. ಬರ್ರಿ ಇಲ್ಲಿ ಒದರಾಕತ್ತಾರ. ಹೋಗ್ಲಿ, ಹಂಚ ಕಾದೈತೆ, ಹೋಗೋ ದ್ವಾಸೆ ಬಿಡ್ಬೇಕು. ಹಂಚ ಕಾದಾಗ ದ್ವಾಸೆ ಬಿಡಬಾರ್ದ್ರಿ, ನಡಬರ್ಕ ಹಂಚ ಸೀಳಿ ಹೋಗತ್ತ. ಸೀಳ್ರ ನಾನು ಸೀಳ್ತ ತಗೋಲ. ಬರ್ರಿ ಒದರಾತಾರ, ಬರ್ರಿ ಇಲ್ಲಿ. ಆಫರ್ ಹೆಂಗ್ ಬರ್ತಾವ ಕೊಡಂಗಿಲ್ಲ, ತಗೊಂಡ್ 10 ನಿಮಿಷ ಬಿಟ್ಟು ಗೌಡ್ರ ಇನ್ ತೋರಿ ಹೇಳ್ತೀನಿ. ನನ್ನ ಕೈಯಾಗ ಬೆಳ್ಳಿ ಕಡ್ಡಗೈತಿ, ಇನ್ ತೋರಿ ನೀವು 5 ನಿಮಿಷ ಬಿಟ್ಟು ಬರ್ರಿ. ಏನ್ರಿ ಗೌಡ್ರ, ನೀವು ಮನಸ್ಸು ಮಾಡಿದ್ರೇನ್ರಿ? ಇಂಥವ್ರು ರೊಕ್ಕ ಕೊಟ್ಟು ಹೋಗಿ ತೊಗೊಂಬರ್ತೀನಿ, ಪಾರಿನಿಂದ ವಿಮಾನದಾಗ ಕರ್ಕೊಂಡ್ಬರ್ತೀನಿ. ಗೌರ್ಯ, ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ
ಇದ್ರ 10 ಪಟ್ಟು ತರ್ತೀನಿ, ಆದ್ರೆ ನನಗಿದ್ದ ಬೇಕು. ಇದ ಬೇಕಂದ್ರ ಅಕ್ಕಿ ಗಂಡಗ್ ಗೊತ್ತಂದ್ರ ಹಿಡ್ದ ಗುಮ್ಮತಾನ ಗುಮ್ಮಲೆಕ್ಕರೆ ನನಗೆ ಬೇಕು. ಒಟ್ಟು ಇದ ಬೇಕ್ರಿ. ಒಮ್ಮೆ ನಮ್ಮ ಗೌಡ್ರ ಹಠ ತೊಟ್ರಂದ್ರ ಅದು ಸಿಗು ಮಠ ಬಿಡಂಗಿಲ್ಲ. ಒಟ್ಟು ಇದ ಬೇಕಿಲ್ರಿ. ಸೀದಾ ನಮ್ಮ ತೋಟದ ಮನಿಗೆ ಹೋಗ್ರಿ. ಅಲ್ಲಿ ಆಡಿನ ದಡ್ಡಿ ಐತಿ. ದಡ್ಡಿ ಒಳಗ ಕುರಿ ಹಿಕ್ಕಿ ಹಾಕಿರ್ತಾವ. ಹಿಕ್ಕಿ ಸ್ವಲ್ಪ ಸೈಡ್ ಮಾಡಿ ಅಲ್ಲಿ ಕುಂದರಿ, ಇದನ್ನ ತಂದ ನಾ ಅಲ್ಲಿ ಕಟ್ತೀನಿ. ಹಾಡಿನ ದಡ್ಡಿಯಾಗ ಎಲ್ಲೋ ಸಂಘ ಪ್ರಸಂಗ ಬಿದ್ರ ಬಚ್ಚಲ ಮೋರ್ಯಾಗೂ ಡೊಗ್ಗಬೇಕಾಗತ್ತಪ್ಪ. ಸಂಖ್ಯಾ ಒಳ ನಾಟ ಚಾಲು ಮಾಡಿದೇನೆ, ಕರ್ಕೊಂಡು ಬರ್ತಿಲ್ಲ? ಕರ್ಕೊಂಡ್ ಬರ್ತೀನಿ. ಏ ಗೌರಿಯ, ಈ ಅಡ್ಕಳಿಗೆ ತಂದು ನಮ್ಮ ದಡ್ಡಿ ಯಾಕೆ ಕಟ್ಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಗೌಡ್ರ ಜೇರ ಕಡತ ಇದನ್ನ ತಂದು ಅಲ್ಲಿ ಕಟ್ಟಿನಂದ್ರ ನನ್ನ ಕೈಯಾಗ ಸಿಕ್ಕ ನಾ ಏನೋ ಒಂದಿಲ್ಲಪ್ಪ. ಅನ್ಲಿಲ್ಲ ಅಂದ್ರೂ ಗೊತ್ತಾಕತ್ತೆ ಅವ್ರಿಗೆ. ಏ ಸುಬ್ಬೆ, ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡ, ಇಲ್ಲಿ. ಅವ್ವಾ, ನಾವಲ್ಲಿ ಭಾಳ ಮೂಗು ಮುರಿಬೇಡ, ಮುಗುಬಟ್ಟು ಬಿಚ್ಚಿ ಕೆಳಗೆ ಬಿದ್ದೈತಿ. ಮತ್ತೆ ನಾನು ಹುಡುಕಿ ಕೊಡೋದಾದಿತ್ತಂತ. ನಿನ್ನ ಟೈಮ್ ಚಲೋ ಐತಿ ಇವತ್ತ. ಗೌರಿಯ ಬಂದಾನ, ಇರ್ಲಿಲ್ಲ ಅಂದ್ರ ಗಿಂಡಿಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಅನಿಸ್ತಾನ. ಏನ್ ಅನಸ್ತೀರಿ? ತಮ್ಮ, ಯಾರಪ್ಪ ನೀನು? ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಅಲ್ವಾ, ಏನಂದಿಲ್ಲ ನನಗ? ತಮ್ಮ 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 ಅನ್ನೋ ಶಬ್ದವನ್ನು ಕೇಳಿ ನಾನು ಎಷ್ಟೋ ವರ್ಷಗಳಾಯ್ತವ. ಯಾಕಪ್ಪ, ನಿನಗ್ಯಾರು ಅಕ್ಕ ತಂಗಿ ತಾಯಿ ಇಲ್ವಾ? ಎಲ್ಲಾರು ಇದ್ರವ, ಆದ್ರೆ ಇವರು ಈಗಿಲ್ಲವ. ಹಾಗಾದ್ರೆ ಈಗ ಅವರೆಲ್ಲ ಎಲ್ಲಿ ಹೋಗಿದ್ದಾರಪ್ಪ? ಕೊಲೆ ಮಾಡಿದ್ರವ, ಅವ್ರು ನನ್ನ ಕೊಲೆ ಮಾಡಿದ್ರು. ಕೊಲೆ ಮಾಡಿದ್ರ? ಕೊಲೆ ಮಾಡಿದವರು ಯಾರಪ್ಪ? ಇದೇ ಗೌಡವ್ವ, ಇದೇ ಗೌಡ. ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿ ನನ್ನ ಕುಟುಂಬವನ್ನೇ ಕೊಲೆ ಮಾಡಿದ. ನ್ಯಾಯವನ್ನು ಕೇಳಲು ಹೋದ ನನ್ನ ಅಕ್ಕನನ್ನು ಶೀಲಗೆಡಿಸಿ ಅಗ್ನಿ ಕೂಡ ಕೊಲೆ ಮಾಡಿದವ್ವ. ತಮ್ಮ, ಇಷ್ಟೆಲ್ಲ ಗೊತ್ತಿದ್ದು ನೀನು ಸುಮ್ಮನೆ ಇದ್ದೀಯಲ್ಲ? ಅದು ಹೆಂಗ ಸುಮ್ಮಿರಕ್ ಬರ್ತಾವ? ಅದು ಹೆಂಗ ಸುಮ್ಮಿರಕ್ ಬರುತ್ತ? ಈ ಗೌಡನ ಮನ್ಯಾಗ ನಾನು ಕೂಳಿಗಾಗಿ ಉಡೋ ಬಟ್ಟಿಗಾಗಿ ಕೆಲಸ ಮಾಡಕತ್ತಿಲ್ಲ. ನನ್ನ ಮನೆತನಕ್ಕಾದ ಶೇಡನ್ನು ತೀರ್ಸ್ಕೊಳಕ ಇವನ ಮನೆ ಕೆಲಸ ಮಾಡಕತ್ತೀನಿ. ಒಂದಿಲ್ಲ ಒಂದ್ ದಿವಸ ಈ ಗೌಡನ ರುಂಡ ನಾನ ಕಡಿತೀನವ್ವ, ನಾನ ಕಡಿತೀನಿ.